ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯದ ಮಗಳು, ಉತ್ತರ ಕರ್ನಾಟಕದ ಸೊಸೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯದ ಮಗಳು, ಉತ್ತರ ಕರ್ನಾಟಕದ ಸೊಸೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ಷಗಳ ನಂತರ ಯೂಟ್ಯೂಬ್ನ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಈ ವ್ಲಾಗ್ನ ನೀವು ತಮ್ನಿಲ್ನಲ್ಲಿ ನೋಡೇ ಇರ್ತೀರಾ. ಭೀಮ್ ನಮೋಸೆ ಸ್ಪೆಷಲ್. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ರೊಟೀನ್ ಏನಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಮ್ನಿಲ್ನಲ್ಲಿ ನೋಡಿರೋ ಹಾಗೆ ಇದು ಭೀಮ್ ನಮೋಸೆ ಬ್ಲಾಗ್ ಆಗಿರುತ್ತೆ. ಅದರಲ್ಲೂ ಈ ಭೀಮ್ ನಮೋಸೆ ನನಗೆ ಸ್ಪೆಷಲ್. ಯಾಕಪ್ಪ ಅಂತ ಹೇಳಿದ್ರೆ ಇದು ನನ್ನ ಮೊದಲನೇ ಭೀಮ್ ನಮೋಸೆ. ನನ್ನ ಮದುವೆ ಆಗಿ 5 years ಕಂಪ್ಲೀಟ್ ಆಗೋದಕ್ಕೆ ಇನ್ನು ಕೆಲವೇ ತಿಂಗಳುಗಳಷ್ಟೇ ಉಳಿದಿದೆ. ಆದರೂ ಇದು ಮೊದಲನೇ ಭೀಮ್ ನಮೋಸೆ ಅಂತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಹೌದು, ತುಂಬ ಆ ವರ್ಷದಿಂದ ನಾನು ಪೂಜೆನ ನಾನು ಕೂಡ ಮಾಡಿಲ್ಲ, ಅವರು ಕೂಡ ಕೇಳಿಲ್ಲ. ಯಾಕೆ ಅಂತ ಇದುವರೆಗೂ ಗೊತ್ತಿಲ್ಲ. ಬಟ್ ಅವರು ಈ ಸಲ ಮಾಡ್ತೀನಿ ಈ ರೀತಿ ಅಂತ ಹೇಳಿದಾಗ ನಮ್ಮ ಯಜಮಾನರು ಕೂಡ ಸರಿ ನಿನ್ನಿಷ್ಟ ಮಾಡು ಅಂತ ಹೇಳಿದ್ರು. ಅದೇ ರೀತಿ ಎಲ್ಲ ನಾನು ಸೆಟ್ ಮಾಡಿಕೊಂಡೆ ಬೇಗ ಹೇಳಬೇಕು ಅಂತ. ಯಾಕಂತಂದರೆ ಪೂಜೆನ ಬೇಗ ಮುಗಿಸ್ಬಿಟ್ರೆ ಅದಾದಮೇಲೆ ಆರಾಮವಾಗಿ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ರೆಕಾರ್ಡಿಂಗ್ ಕೊಡೋದಾಗಿರ್ಬೋದು ಎಲ್ಲನೂ ಮಾಡ್ಕೋಬೋದು ಅಂತ. ಅದಕ್ಕೆ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆ ಕೈ ಹಾಕಿದೆ. ಈ ಮನೆ ಬಗ್ಗೆ ಹೇಳಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಈ ಮನೆನ ಹುಡ್ಕೋದಕ್ಕೆ, ಈ ಮನೆಗೆ ಬರೋದಕ್ಕೆ ನಮಗೆ 3 ವರ್ಷ ಬೇಕಾಯಿತು. 3 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಮನೆಗೆ ಬರ ಅಂತಿದ್ದಾಳಲ್ಲ ಅಂತ ಅನ್ಕೋಬೋದು. ಹೌದು, ನಿಜವಾಗ್ಲೂ ನಾವು 3 ವರ್ಷದಿಂದ ಮನೆ ಹುಡುಕ್ತಿದ್ವಿ. ಪರ್ಟಿಕ್ಯುಲರ್ ಆಗಿ ಸೂರ್ಯನ ಬಾಗಿಲು ಬೇಕು ಅಂತಲೇ ನಾವು ಮನೆ ಹುಡುಕೋದ್ರಿಂದ ನಮಗೆ ಸಿಗ್ತಿರ್ಲಿಲ್ಲ. ಬಾಗಿಲು ಸಿಗ್ತಾಯಿತ್ತು, ಸೂರ್ಯನ ಬಾಗಿಲು, ಬಟ್ ಏರಿಯಾ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಕಿಚನ್ ಸರಿ ಇದ್ದರೆ ಹಾಲ್ ಸರಿ ಇರ್ತಿರ್ಲಿಲ್ಲ, ಎಲ್ಲ ಕರೆಕ್ಟಾಗಿದ್ದರೆ ಬಾತ್ರೂಮ್ ಕರೆಕ್ಟಾಗಿರ್ತಿರ್ಲಿಲ್ಲ. ನಾವು ಡಿಸೈಡ್ ಮಾಡ್ಕೊಂಡ್ವಿ ನಮಗೆ ಬೇಕಾದಂಗೆ ಮನೆ ಸಿಗಲ್ಲ ಅಂತ. ಇಲ್ಲೇ ನೈಟ್ ಟೈಮ್ ಎಲ್ಲೋ ಹೋಗಿದ್ದು ಬರ್ತಿದ್ವಿ ಇದೇ ಏರಿಯಾದಲ್ಲಿ. ಸಡನ್ನಾಗಿ 1 BHK ಬೋರ್ಡ್ ನೋಡಿದ್ವಿ. ಟೈಮು ಆಲ್ರೆಡಿ 9:30 ಆಗಿತ್ತು. ಕೇಳೋದ ಬೇಡವಾ ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ನಮಗೆ ಮನೆ ಬೇಕಾಗಿರೋದ್ರಿಂದ ಕೇಳಿದ್ವಿ. ಫಸ್ಟ್ ನಾವು ಕಾಲ್ ಮಾಡಿ ಕೇಳಿದ ಕೂಡಲೇ ಸೂರ್ಯನ ಬಾಗ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ. ಹೌದು ಅಂತ ಹೇಳಿದ್ರು. ಸರಿ ಹೋಗಿ ನೋಡಬೇಡೋಣ ಅಂತ ಮನೆಯೆಲ್ಲ ನೋಡ್ಕೊಂಡು ವಾಪಸ್ ನಾವು ರಿಟರ್ನ್ ಮನೆಗೆ ಬಂದು ಬೇಡ ದೂರ ಆಗುತ್ತೆ, ಶಾಪ್ ಎಲ್ಲ ಹತ್ರ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಮತ್ತೆ ಯೋಚನೆ ಮಾಡಿದ್ವಿ. 3 ವರ್ಷದಿಂದ ಹುಡುಕ್ತಿದ್ವಿ. ಏನು ಏರಿಯಾ ಅಲ್ವಾ, ಅಡ್ಜಸ್ಟ್ ಆದರೆ ಆಯಿತು, ನೋಡೋಣ 1 ವರ್ಷ ಇರೋಣ, ಇಲ್ಲ ಅಂದರೆ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಒಳ್ಳೆದ ಮನಸ್ಸಿಂದನೇ ಮನೆಗೆ ಬಂದ್ವಿ. ಬಟ್ ಕೆಲವ್ರಿಗೆ ಮನೆ ಮಾಡ್ಕೊಂಡ್ಮೇಲೆ ತುಂಬಾ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಮಗೆ ಜಸ್ಟ್ 1 ತಿಂಗಳಲ್ಲೆಲ್ಲ ಮನೆ ಅಡ್ಜಸ್ಟ್ ಆಗಿಬಿಡ್ತು. ಆವಾಗವಾಗ ಮನೆ ಬಗ್ಗೆ ಮಾತಾಡ್ಕೊತಾನೆ ಇರ್ತೀವಿ ನಾನು ಮತ್ತು ನಮ್ಮ ಮನೆಯವರು. ಬೇಡ ಅಂತ ಅಂದ್ಕೊಂಡ್ವಿ, ಬಂದ್ವಿ, ಒಳ್ಳೇದಾಯಿತು, ಅಡ್ಜಸ್ಟ್ ಎಲ್ಲ ಚೆನ್ನಾಗಾಯಿತು ಅಂತ. ಅದೇ ರೀತಿ ಈ ವರ್ಷ ಏನು ಈ ಸ್ಪೆಷಲ್ ಭೀಮ್ ನಮೋಸೆ ಮಾಡ್ತಿದ್ದೀನಿ ಅಂತಂದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅದೇ ರೀತಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡೋಣ, ಅಷ್ಟರಲ್ಲಿ ಅವರೇ ಎದ್ದೊಳ್ತಾರೆ ಅಂತ ಹೇಳ್ಬಿಟ್ಟು ಬಂದೆ. ಪೂಜೆ ದರ್ಶನ ಎಲ್ಲ ಮುಗೀತು. ಅದೇ ರೀತಿ ಏನು ಪೂಜೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಬಗ್ಗೆನೂ ಕೂಡ ನಂಗೆ ಅಷ್ಟೊಂದೇನೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು. ವೀಡಿಯೋಗಳಲ್ಲೆಲ್ಲ ನೋಡಿದ್ದೆ, ಬಟ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಹೂವು ತರೋದಕ್ಕೆ ಅಂತ ಹೋದಾಗ ಅಲ್ಲೊಬ್ರು ಅಜ್ಜಿ ಇದ್ದರು, ಈ ರೀತಿ ಮಾಡು ಒಳ್ಳೆಯದಾಗತ್ತೆ, ಏನಕ್ಕೋಸ್ಕರ ಮಾಡ್ತಾರೆ, ಗಂಡಂಗೆ ಒಳ್ಳೇದಾಗಲಿ, ಗಂಡಂಗೆ ಆಯುಸ್ ವೃದ್ಧಿ ಆಗಲಿ, ಆರೋಗ್ಯವಾಗಿರಲಿ ಅಂತ ಮಾಡೋದು. ಒಳ್ಳೆ ಮನಸ್ಸಿಂದ ಪೂಜೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ, ಹೋಗಿದ್ದು ಬಾ ಅಂತ ಕಳಿಸಿದ್ರು. ಹಾಗೆ ನಮ್ಮ ಮನೆಯವ್ರಿಗೆ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಇತ್ತು. ಮಾರ್ನಿಂಗಿಂದ ವೆಯ್ಟ್ ಮಾಡ್ತಿದ್ರು ಅವರು. ಫೈನಲಾಗಿ ಬಂತು. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಟ್ರಾಲಿ ಬ್ಯಾಗ್ ತರಿಸಿದ್ರು. ಈ ತಿಂಗಳಲ್ಲಿ ಅವರು ಸ್ಪೆಷಲ್, ಈ ತಿಂಗಳು ಭೀಮ್ ನಮೋಸೆ ಜೊತೆಗೆ ಗೋವಾ ಟ್ರಿಪ್ ಕೂಡ ಹೋಗ್ತಾ ಇದ್ದಾರೆ ಅವರು. ಎಗೇನ್ 3 months ಆದಮೇಲೆ ಎಗೇನ್ ಇಂಟರ್ನ್ಯಾಷನಲ್ ಟ್ರಿಪ್ಗೂ ಕೂಡ ಹೋಗ್ತಾರೆ. ಒಂಥರ ಖುಷಿ ಇದೆ. ತುಂಬಾ ಸ್ಟ್ರಗಲಿಂದ ಅವರು ಈ ರೇಂಜ್ಗೆ ಇವತ್ತು ಈ ಹಂತದಲ್ಲಿ ಫಸ್ಟ್ ಸ್ಟೆಪ್ ಬಂದಿದ್ದಾರೆ ಅಂತ ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಅಂತಲೇ ಸ್ಮಾಲ್ ತರ್ಸೋಣ ಅಂತ ಅಂದ್ಕೊಂಡ್ರು. ಬೇಡ, ಸ್ಮಾಲ್ ಚಿಕ್ಕದಾಗುತ್ತೆ, ಇಂಟರ್ನ್ಯಾಷನಲ್ ಟ್ರಿಪ್ ಆದರೆ 1 ವಾರ ಹೋಗಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಬ್ಯಾಗ್ನ ತರಿಸ್ಕೊಂಡ್ರು. ಇದೇ ಬ್ಯಾಗ್ನ ನಾವು ಶಾಪಲ್ಲಿ ಪರ್ಚೇಸ್ ಮಾಡೋಕೆ ಹೋದಾಗ ಅರೌಂಡ್ 4000 ಕೇಳಿದ್ರು. ಅವರು ಆನ್ಲೈನಲ್ಲಿ ಚೆಕ್ ಮಾಡಿ ಜಸ್ಟ್ 1700 rupeesಗೆ ತರಿಸಿದ್ರು. ನಾನು ನಿಮ್ಮೆಲ್ರಿಗೂ ಏನು ಹೇಳ್ತೀನಿ ಅಂದರೆ, ಫಸ್ಟು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ, ಆನ್ಲೈನಲ್ಲಿ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ, ಆನ್ಲೈನಲ್ಲಿ ಶಾಪ್ ಮಾಡಿ ಅಂತ ಹೇಳ್ದಾಗೇ ಅಂದ್ಕೊಂಡಂಗೆ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ. ತುಂಬಾ
ತುಂಬಾ ಒಳ್ಳೆ ವೈಬ್ಸ್ ಕೂಡ ಸಿಕ್ತು, ಖುಷಿ ಆಗ್ತಿದೆ. ಅಗೇನ್ ನಿಮ್ಗೆ ಹೇಳ್ತಿದ್ದೀನಿ, ಈಗ ನಾನು ಯೂಟ್ಯೂಬ್ನ ಅಗೇನ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕೂಡ ಮಾಡಿದಾಗ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ವಾಚ್ ಅವರ್ ಕೂಡ ಅರ್ಧ ಕಂಪ್ಲೀಟ್ ಆಗಿತ್ತು, ಬಟ್ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ. ಹೋಗ್ತಾ ಹೋಗ್ತಾ ಅಗೇನ್ ಬಿಟ್ಬಿಟ್ಟೆ. ಅಗೇನ್ ನನ್ನ ಚಿಕ್ಕ ಮಗಳು ಹುಟ್ಟಿದಾಗ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ ಶಾರ್ಟ್ಸ್ ಕಡೆಯಿಂದ 3 ಮಿಲಿಯನ್ಸ್ ಕಂಪ್ಲೀಟ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಮಾನಿಟೈಸೇಷನ್ ಆನ್ ಆಗಿದೆ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಬೇಕು. ಅದೇನು ದೊಡ್ಡದಲ್ಲ, ನೀವುಗಳು ಸಪೋರ್ಟ್ ಮಾಡಿದ್ರೆ ಖಂಡಿತ ಅದನ್ನು ಕೂಡ ಜಸ್ಟ್ ಒಂದು 2 to 3 ಮಂತ್ಸಲ್ಲಿ ಅಚೀವ್. ಇದೇ ರೀತಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಕೂಡ ಹೊರಟಿದ್ದಾರೆ. ನನ್ನ ಮಗಳು ಫುಲ್ಲು ಕೋಪ, ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಅಂತ. ನೋಡಿ ಹೆಂಗೆ ನಿಂತಿದ್ದಾಳೆ, ಫುಲ್ ಕೋಪ. ಮಾತಾಡ್ಸಿದ್ರು ಮಾತಾಡೋದಿಲ್ಲ, ಬಾಯಿ ಹೇಳೋದಿಲ್ಲ. ಅದೇ ರೀತಿ ಕಂಪ್ಲೀಟ್ ಆಯಿತು. ಅವ್ರು ಕೂಡ ಇವತ್ತಿನ ವಿಡಿಯೋ ಹೇಗಿತ್ತು, ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.